ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತಿ ಧೀನಾಮ ವಿಚ್ರವಚು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಧೃತಾಗಂತಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದ್ಗುರವೇ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಃ ಶಾಂತಃ ಶಾಂತಿಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ಅವ್ಯಕ್ತದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗವನ್ನು ಚಿಂತನೆ ಮಾಡೋದಕ್ಕೆ ಹೊರಟಿದೆ. ಈಗ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚರ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮಬಂಧನಃ. ಯಜ್ಞಾರ್ಥವಾಗಿ ಮಾಡೋ ಕರ್ಮವನ್ನು ಬಿಟ್ಟರೆ ಮಿಕ್ಕ ಎಲ್ಲ ಕಡೆ ಏನಾಗತ್ತೆ, ಕರ್ಮ ಬಂಧನಕ್ಕೆ ಕಾರಣ ಆಗತ್ತೆ. ಲೋಕೋ ಅಯಂ ಕರ್ಮ ಬಂಧನ. ಯಜ್ಞ ಅಂತಂದರೆ ಇಲ್ಲಿ ಯಜ್ಞೋ ವೈ ವಿಷ್ಣು ಅಂಥೇಳಿ ಶ್ರುತಿಯಲ್ಲಿ ಯಜ್ಞದ ಬಗ್ಗೆ ಹೇಳಿದ್ದಾರೆ. ಅಂದರೆ ಯಾವುದನ್ನ ಯಜ್ಞಾರ್ಥವಾಗಿ ಮಾಡ್ತೀವೋ ಅದು, ಅಂದರೆ ಸಾಮಾನ್ಯವಾಗಿ ಯಜ್ಞದಲ್ಲಿ ಆಹುತಿಗಳನ್ನು ಕೊಟ್ಟಾಗ ಇದಂ ನಮಮ ಅಂತ ಹೇಳಿ ಕಡೆಯಲ್ಲಿ ತ್ಯಾಗವನ್ನು ಹೇಳಬೇಕು ಅಂತ ವಿಧಿ. ಅಂದರೆ ಇದನ್ನು ಕೃಷ್ಣಾರ್ಪಣವಾಗಿ ಅಥವಾ ಈಶ್ವರಾರ್ಪಣವಾಗಿ ಮಾಡ್ತಾ ಇರ್ತಕ್ಕಂತಹ ಕರ್ಮ ಯಜ್ಞ. ಹಾಗಾಗಿ ಅದು ಕರ್ಮಕ್ಕೆ ಬಂಧನವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳಿ, ಯಾವ ಕರ್ಮವನ್ನು ಅಥವಾ ಯಾವುದೇ ಒಂದು ಯಜ್ಞವನ್ನು ಮಮಕಾರವಿಲ್ಲದೆ ಭಗವದ್ ಅರ್ಪಣಾ ಮನೋಭಾವದಿಂದ ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಅಥವಾ ಕರ್ಮಗಳು ನಮಗೆ ಬಂಧನವನ್ನು ಉಂಟು ಮಾಡೋದಿಲ್ಲ. ಯಾವುದೋ ಮಮಕಾರವನ್ನು ಇಟ್ಕೊಂಡು ಮಾಡ್ತೀವೋ ಅದೆಲ್ಲ ಕರ್ಮ ಬಂಧನಕ್ಕೆ ಹೇತು ಅಂತಂದರೆ ಕಾರಣವಾಗತ್ತೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚಾರ. ಹಾಗಾಗಿ ನೀನು ಹೇ ಕೌಂತೆಯ ಕರ್ಮವನ್ನು ಮುಕ್ತ ಸಂಗಃ ಅಂದರೆ ಅದಕ್ಕೆ ಸಂಘವನ್ನು ಇಟ್ಕೊಳ್ಳದೆ ಸಂಘರಹಿತನಾಗಿ, ಅಂದರೆ ಕರ್ಮವನ್ನು ಮಾಡಬೇಕು ಅಂತಂದರೆ ನಮಗೂ ಆ ಕೆಲಸಕ್ಕೂ ಸಂಬಂಧ ಇರಲೇಬೇಕಲ್ವ. ನಮ್ಮ ಒಂದು ಫಿಸಿಕಲ್ ಪ್ರೆಸೆನ್ಸ್, ಮೆಂಟಲ್ ಪ್ರೆಸೆನ್ಸ್, ದೈಹಿಕ ಮಾನಸಿಕವಾಗಿ ನಾವು ಅಲ್ಲಿ ಇರಲೇಬೇಕಾಗತ್ತೆ. ಆದರೆ ಮುಕ್ತ ಸಂಗಹ ಅಂತಂದರೆ ಏನು ಅಂತಂದರೆ ಅದಕ್ಕೆ ಫಲಾಪೇಕ್ಷೆ ಇಲ್ಲದೇನೆ, ಫಲದ ಅಪೇಕ್ಷೆಯನ್ನು ಬಿಟ್ಟು ಕರ್ಮವನ್ನು ಮಾಡು ನೀನು ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಮೇಶವೋಸ್ತಿಷ್ಠ ಕಾಮಧುಕ್. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ, ಯಜ್ಞ ಸಹಿತವಾಗಿ ಪೂರ್ವದಲ್ಲಿ
ಪ್ರಜಾಪತಿ ಪ್ರಜೆಗಳನ್ನ ಸೃಷ್ಟಿ ಮಾಡ್ದ. ಪುರೋವಾಚ ಪ್ರಜಾಪತಿ, ಮುಂಚೆ ಇದನ್ನ ಸೃಷ್ಟಿಯನ್ನು ಮಾಡಿ ಏನ್ ಹೇಳ್ದ? ಅನೇನ ಪ್ರಸವಿಷ್ಯದ್ವೇಂ ಏಷ ಓಸ್ತ್ವಿಷ್ಟ ಕಾಮಧಕು ಅಂದ. ಅಂದ್ರೆ ಈ ಯಜ್ಞ ಸಹಿತವಾಗಿ ಪ್ರಜೆಗಳನ್ನ ಸೃಷ್ಟಿಯನ್ನು ಮಾಡಿ ಇದರಿಂದ ಈ ಯಜ್ಞದಿಂದ ನಿಮಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಉಂಟಾಗಲಿ ಅಂತ ಹೇಳಿ ಹೇಳ್ದ. ಯಾಕೆ ಅಂತಂದ್ರೆ ಯಜ್ಞವನ್ನ ಮಾಡಿದ್ರೇನೆ ನಮಗೆ ಏನು ಬೇಕೋ ಅದು ಸಿಕ್ಕದು. ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಅಂತ. ಇಲ್ಲಿ ಹೇಗೆ ಅಂತಂದ್ರೆ ಪರಸ್ಪರವಾದಂತಹ ಸದ್ಭಾವನೆಯಿಂದನೇ ಶ್ರೇಯಸ್ಸು ಅನ್ನೋದು ಉಂಟಾಗತ್ತೆ. ಹೇಗೆ? ನಾವು ಯಜ್ಞವನ್ನ ಮಾಡಿದಾಗ ದೇವತೆಗಳು ಸಂತುಷ್ಟರಾಗಿ ಪರ್ಜನ್ಯ ಅಂದ್ರೆ ಮಳೆ ಅಂತಕ್ಕಂಥದ್ದು ಉಂಟಾಗತ್ತೆ. ಮಳೆ ಇದ್ರೆ ಅಲ್ವಾ ಬೆಳೆ ಉಂಟಾಗೋದು, ಬೆಳೆ ಇದ್ರೆ ಅಲ್ವಾ ನಮ್ಗೆ ಆಹಾರ ಸಿಗೋದು, ಆಹಾರ ಇದ್ರೆ ತಾನೇ ಮನುಷ್ಯ ಬದುಕಕ್ಕಾಗೋದು, ಮತ್ತೆ ಅವನು ಸೃಷ್ಟಿಯನ್ನ ಅಂದ್ರೆ ಪ್ರಜೋತ್ಪತ್ತಿಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಪರಸ್ಪರ ಭಾವದಿಂದ ಪರಮಾವಾಪ್ಸ್ಯತ ಶ್ರೇಯ, ಶ್ರೇಯಸ್ಸು ಅಂತಕ್ಕಂತಹ ಒಂದು ಪರಮವಾದಂತಹ ಶ್ರೇಯಸ್ಸು ಅಂದ್ರೆ ಪರಮ ಶ್ರೇಯಸ್ಸನ್ನ ಪಡಿತೀರಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ಒಂದಕ್ಕೆ ಒಂದು ಲಿಂಕ್. ಯಜ್ಞ ಮಾಡೋದ್ರಿಂದ ಮಳೆ ಬರುತ್ತೆ, ಮಳೆಯಿಂದ ಬೆಳೆ ಆಗತ್ತೆ, ಮಳೆಯಿಂದ ಬೆಳೆ ಆಗತ್ತೆ. ಆದ್ರೆ ನೀವು ಯಜ್ಞವನ್ನು ಮಾಡೋದಕ್ಕೆ ತಿರ್ಗಾ ಅಲ್ಲಿ ಸೃಷ್ಟಿ ಆದ್ರೆ ತಾನೇ ಯಜ್ಞವನ್ನು ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಪದಾರ್ಥಗಳು ಸಿಗೋದು. ಯಜ್ಞ ಮಾಡಿದ್ರೆ ಬೆಳೆ ಆಗತ್ತೆ, ಆ ಬೆಳೆಯಿಂದ ಮತ್ತೆ ಯಜ್ಞವನ್ನು ಮಾಡಿದ್ರೆ ಮತ್ತೆ ಮಳೆ ಬೆಳೆ, ಹೀಗೆ ಸೈಕಲ್ ಒಂದಕ್ಕೊಂದು ಅವಿನವಾಭಾವದಿಂದ ಇದೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ. ಇಲ್ಲಿ ಏನ್ ಹೇಳ್ತಾರೆ? ಇಷ್ಟಾನ್ ಭೋಗಾನ್ ಹಿ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ. ನಿಮಗೆ ಬೇಕಾಗಿರ್ತಕ್ಕಂತಹ ಭೋಗಗಳನ್ನ ದೇವತೆಗಳು ಕೊಡ್ತಾ ಇದ್ದಾರೆ, ಅದನ್ನ ನೀವು ಅವರಿಗೆ ದಾಸ್ಯಂತೆ ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬರವ ಪಡೆಯಿರೋ ಅನ್ನೋ ಥರದಲ್ಲಿ ಯಜ್ಞದಿಂದ ಉಂಟಾದಂತಹ ಆ ಒಂದು ಏನು ನಮಗೆ ಬೇಕಾಗಿರ್ತಕ್ಕಂಥ ಭೋಗಗಳು ಸಿಗತ್ತೆ ಅದನ್ನ ಭಗವದ್ದರ್ಪಣೆಯನ್ನು ಮಾಡಬೇಕು. ತೈರ್ದತ್ತ ಅನಪ್ರದಾಯೇಭ್ಯೋ ಅಂದ್ರೆ ಅವರಿಂದ ಕೊಟ್ಟತಕ್ಕಂಥ ಅಂದ್ರೆ ಭಗವದ್ ಪ್ರೇರಣೆಯಿಂದ ಮಳೆ ಬೆಳೆ ಎಲ್ಲ ಆಗಿದೆ. ತೈರ್ ದತ್ತ ಅನಪ್ರದಾಯೇಭ್ಯೋ, ಯಾರು ಭಗವದ್ದರ್ಪಣೆ ಮಾಡ್ದೇನೆ ತನ್ನಗೋಸ್ಕರ ಸ್ವಾರ್ಥಕ್ಕಾಗಿ ಇಟ್ಕೊಳ್ತಾನೋ ಅಂಥವ್ರಿಗೆ ಏನು ಹೇಳ್ತಾರೆ? ತಸ್ಕರ, ಕಳ್ಳ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳ್ತಾರೆ. ತೇ ಭುಂಕ್ತೆ ಎಸ್ತೇನ ಏವ ಸಹ, ಅವನು ಪಾಪವನ್ನೇ ಊಟ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯಾಕೆ? ನಾವು ಯಾರಿಂದನಾದರೂ ಏನಾದರೂ ಒಂದು ಪಡ್ಕೊಂತು ಅಂತಂದ್ರೆ ತಿರ್ಗಾ ನಾವು ಅವ್ರಿಗೆ ಕೃತಜ್ಞತೆಯಿಂದ ಅರ್ಪಣೆಯನ್ನ ಸ್ವಲ್ಪ ಭಾಗವನ್ನ ಅರ್ಪಣೆ ಮಾಡಬೇಕು. ಮಾಡದೇ ಇತ್ತು ಅಂತಂದ್ರೆ ಅವ್ರು ಕಳ್ಳರು. ಯಾಕೆಂದ್ರೆ ಸ್ವಾಪಹಾರಿ, ಅವನು ಏನೋ ಕೊಟ್ಟಿದ್ದನ್ನ ಅಲ್ಲಿ ಭಗವಂತ ಅರ್ಪಣೆ, ನೈವೇದ್ಯ, ಯಜ್ಞ ಅಥವಾ ಸಮಾಜಕ್ಕೆ ಕೊಡೋದು ಇವೆಲ್ಲವೂ ಯಜ್ಞವೇ ಆಗುತ್ತೆ. ಅದು ಮಾಡದೇ ಇರೋನು ಕಳ್ಳ ಆಗ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಜ್ಞಶಿಷ್ಟ ಶೀನಸ್ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮಕಾರಣಾತ್ ಅಂದ್ರು. ಯಜ್ಞಶಿಷ್ಟ ಅಶೀನಃ, ಯಜ್ಞವನ್ನು ಮಾಡಿ ಅದರಲ್ಲಿ ಉಳಿದಿರ್ತಕ್ಕಂಥ ಆಹಾರವನ್ನ ಯಾರು ಊಟ ಮಾಡ್ತಾರೋ ಅವರು ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ,
ಅವರುಗಳು ಎಲ್ಲ ಪಾಪ ಕರ್ಮಗಳಿಂದ ಬಿಡುಗಡೆಯನ್ನ ಹೊಂತಾರೆ. ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತಿ ಆತ್ಮಕಾರಣಾತ್. ಇಲ್ಲದೆ ಹೋದ್ರೆ ಯಾರು ತನ್ನಗೋಸ್ಕರನೇ ಕೇವಲ ಸ್ವಾರ್ಥಕ್ಕೆ ಯಾರು ಉಪಯೋಗಿಸ್ಕೊಳ್ತಾರೋ ಅವರು ಏನು ಹೇಳ್ತಾರೆ, ಅಘಂ, ಅಘಂ ಅಂದರೆ ಪಾಪ, ಭುಂಜತೆ ತಿಂತಾನೆ, ತಾನು ಮಾಡಿದ ಕರ್ಮವನ್ನ ತಾನೇ ತಿಂತಾನೆ ಅನ್ನೋ ಅರ್ಥದಲ್ಲಿ. ಅಂದರೆ ನಾವು ಮಾಡತಕ್ಕಂತಹ ಯಾವುದೇ ಕರ್ಮ ಮಾಡಿದ್ರು ಕೂಡ ಅದರಲ್ಲಿ ಸ್ವಲ್ಪನಾದರೂ ದೋಷ ಇದ್ದೇ ಇರತ್ತೆ ಅಂಥೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ದೋಷರಹಿತವಾಗಿ ಮಾಡ್ತಕ್ಕಂತಹ ಕರ್ಮ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಅಥವಾ ತುಂಬ ಕಡಿಮೆ ಅಂತ ಅನ್ನೋದ್ರು ಇಟ್ಕೊಳ್ಬೋದು. 99% ಆಫ್ ದಿ ವರ್ಕ್ ಈಸ್ ವಿತ್ ಸಮ್ ಆರ್ ದಿ ಅದರ್ ಏನು ಹೇಳ್ಬೋದು, ಮಿಸ್ಟೇಕ್ಸ್ ಅಥವಾ ಅದರಲ್ಲಿ ಲೋಪ ದೋಷಗಳು ಇದ್ದೇ ಇರತ್ತೆ, ತಪ್ಪುಗಳು ಹಾಗೇ ಇರುತ್ತೆ. ಹಾಗಾಗಿ ದೋಷರಹಿತವಾದಂತಹ ಕಾರ್ಯವನ್ನ ಮಾಡೋದಕ್ಕೆ ಕಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾರು ತನಗೋಸ್ಕರನೇ ತಾನು ಜೀವನ ಮಾಡ್ತೀಯಾರೋ ಅಂಥವರು ಪಾಪಕ್ಕೆ ಭಾಗಿಯಾಗ್ತಾರೆ ಅಂತ ಹೇಳಿ ಹೇಳ್ತಾರೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂದ್ರು. ಅನ್ನದ್ಭವಂತಿ ಭೂತಾನಿ, ಅನ್ನದಿಂದ ಪ್ರಾಣಿಗಳು ಉಂಟಾಗುತ್ತದೆ. ಪರ್ಜನ್ಯಾತ್ ಅನ್ನ ಸಂಭವ, ತೈತ್ರಿಯ ಉಪನಿಷತ್ತಲ್ಲಿ ಆ ಒಂದು ಪ್ರಕೃತಿಯ ಸೃಷ್ಟಿಯ ಕ್ರಮವನ್ನ ಹೇಳ್ತಾರೆ. ವಾಯೋರಗ್ನಿ ಅಗ್ನೇರಾಪಃ ಆಪ ಪೃಥಿವೀ ಪೃಥಿವ್ಯೋಷಧಯ ಓಷಧೇಭ್ಯೋ ಅನ್ನಂ ಅನ್ನಾತ್ ಪುರುಷರಸಮಯ ಅಂತ ಹೇಳಿ, ವಾಯು ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಆಪ ಅಂದ್ರೆ ನೀರು, ಆಪಹ ನೀರಿನಿಂದ ಆಗಿದ್ದು ಭೂಮಿ, ಭೂಮಿಯಿಂದ ಔಷಧಿಗಳು, ಆ ಔಷಧಿಯಿಂದ ಅನ್ನ, ಅನ್ನದಿಂದ ಮನುಷ್ಯ, ಆ ಮನುಷ್ಯ ತಿಂದ ಅನ್ನದಿಂದ ಮತ್ತೆ ಅವನಲ್ಲಿ ಪ್ರಜೋತ್ಪತ್ತಿ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಇಲ್ಲಿ ಪ್ರಜೋತ್ಪತ್ತಿ ಅಂತಂದ್ರೆ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಆಹಾರವನ್ನ ಸ್ವೀಕರಿಸುತ್ತಲ್ವಾ. ಮನುಷ್ಯನಿಂದ ಹಿಡಿದು ಪ್ರತಿಯೊಂದೂ ಅನ್ನವನ್ನು ತಿಂದಾಗಲೇ ಮತ್ತೆ ಅದಕ್ಕೆ ಕೆಲಸ ಮಾಡೋಕ್ಕೆ ಮತ್ತೆ ಪ್ರಜೋತ್ಪಾದನೆ ಮಾಡೋದಕ್ಕೆ ಶಕ್ತಿ ಅಂತಕ್ಕಂಥದ್ದು ಉಂಟಾಗತ್ತೆ. ಇದು ಎಲ್ಲಿಂದ ಬರುತ್ತೆ ಶಕ್ತಿ? ಅನ್ನ, ಆಹಾರ ಇತ್ಯಾದಿಗಳಿಗಿದ್ರೆ ತಿರ್ಗಾ ಮಳೆ ಕಾರಣ ಅಂತ ಹೇಳಿ ಪರ್ಜನ್ಯಾತ್ ಅನ್ನ ಸಂಭವ, ಮಳೆಯಿಂದನೇ ಅನ್ನ ಅಂತಕ್ಕಂಥದ್ದು ಉಂಟಾಗತ್ತೆ. ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞದಿಂದ ಮಳೆ ಉಂಟಾಗುತ್ತೆ, ಯಜ್ಞವನ್ನ ಮಾಡೋದ್ರಿಂದಲೇ ಮಳೆ ಅಂತಕ್ಕಂಥದ್ದು ಉಂಟಾಗತ್ತೆ. ಯಜ್ಞ ಕರ್ಮ ಸಮುದ್ಭವ, ಯಜ್ಞ ಅಂತಕ್ಕಂಥದ್ದು ಕರ್ಮದಿಂದ ಉಂಟಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಜ್ಞ ಅಂತಂತಂದ್ರೆ ಆ ಹೋಮಾದಿಗಳು, ಬೆಂಕಿ ಹಾಕಿ ಹೋಮವನ್ನು ಮಾಡಬೇಕು ಅಂತಾನೆ ಅಲ್ಲ, ಅದು ಒಂದು ಯಜ್ಞವೇ. ಯಜ್ಞೇಸ್ಮಿನ್ ಜಪಯಜ್ಞೋ ಅಸ್ಮಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಜಪಯಜ್ಞವೂ ಕೂಡ ಯಜ್ಞವೇ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ನಾವು ಮಾಡ್ತಕ್ಕಂತಹ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಶ್ರದ್ಧೆ ಅಂತಕ್ಕಂಥದ್ದು ಮುಖ್ಯ. ನೀವು ಏನು ಕೆಲಸ ಮಾಡ್ತೀರೋ ಶ್ರದ್ಧೆ ಇರಬೇಕು. ಒಂದು ದಾನ ಕೊಡಬೇಕಾದ್ರೂ ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಅಂತ ಹೇಳ್ತಾರೆ. ಈ ದಾನವನ್ನ ಕೊಡ್ತಾ ಇದೀವಿ ಅಂದ್ರೆ ಶ್ರದ್ಧೆಯಿಂದ ಕೊಡಬೇಕು. ಪ್ರಿಯ ದೇಯಂ ಭಿಯ ದೇಯಂ, ನಾಚಿಕೆಯಿಂದ ಕೊಡಬೇಕಂದ್ರೆ, ಅಂದ್ರೆ ಕಡಿಮೆ ಕೊಡ್ತಾ ಇದೀನಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರಬೇಕು. ಭಯದಿಂದ ಕೊಡ್ಬೇಕಂತೆ, ಅಂದ್ರೆ ನನ್ನ ಸಾಮರ್ಥ್ಯಕ್ಕಿಂತ ಕಡಿಮೆ ಕೊಡ್ತೀನಿ ಅಂತಕ್ಕಂಥ ಭಯದಿಂದ ಕೊಡ್ಬೇಕಂತೆ. ಇವತ್ತಿನ ದಿವಸ ಆ ಥರ ನಡೀತಾ ಇಲ್ಲ. ಯಾಕೆ? ನಾವು ದಾನವನ್ನ ಒಂದು ದರ್ಪದಿಂದ ಕೊಡ್ತಕ್ಕಂಥದ್ದು ಅಥವಾ ಏನೋ ದೊಡ್ಡ ದಾನ ಮಾಡಿದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಬಹಳ ತಪ್ಪು ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಇಲ್ಲಿ ಪಾಪಂತು ಪ್ರಕಾಶನೀಯಂ ಗೋಪ್ಯಂತೂ ಪುಣ್ಯಕರ್ಮಾಣಿ ಅಂತ ಹೇಳಿ ಹೇಳುತ್ತೆ ಶಾಸ್ತ್ರ.
ಪುಣ್ಯಕರ್ಮಗಳನ್ನು ನಾವು ಮಾಡಿದ್ರೆ ಅದನ್ನು ಗೌಪ್ಯವಾಗಿಡ್ಬೇಕಂತೆ, ಯಾರಿಗೂ ಹೇಳಬಾರ್ದಂತೆ. ಪಾಪಂತೂ ಪ್ರಕಾಶನೀಯಂ, ಏನಾದ್ರು ತಪ್ಪು ಮಾಡಿದರೆ ಅದನ್ನು ಪ್ರಕಾಶ ಮಾಡಬೇಕಂತೆ. ಅದು ನಾವು ಮಾಡಿದ ಪಾಪದ ಒಂದು ಫಲ ಕಡಿಮೆ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳತ್ತೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ, ಈ ಕರ್ಮ ಅಂತಕ್ಕಂಥದ್ದು ಬ್ರಹ್ಮನಿಂದ ಉಂಟಾಗಿದೆ ಅಂತಕ್ಕಂಥ ತಿಳ್ಕೋ ನೀನು. ಬ್ರಹ್ಮ ಅಕ್ಷರ ಸಮುದ್ಭವಂ, ಬ್ರಹ್ಮ ಅಂತಕ್ಕಂಥದ್ದು ಅಕ್ಷರ. ಅಕ್ಷರ ಅಂತಂದ್ರೆ ಕ್ಷರವಿಲ್ಲದ್ದು, ಕ್ಷರ ಅಂದ್ರೆ ನಾಶವಾಗ್ತಕ್ಕಂಥದ್ದು, ಅಕ್ಷರ ಅಂದ್ರೆ ನಾಶವಿಲ್ಲದ್ದು. ಈ ಕರ್ಮ ಅಂತಕ್ಕಂಥದ್ದು ಬ್ರಹ್ಮದಿಂದ ಹುಟ್ಟಿದೆ, ಈ ಬ್ರಹ್ಮ ಅಂತಕ್ಕಂಥದ್ದು ಅಕ್ಷರವಾದಿಂದ ಹುಟ್ಟಿದೆ, ಅಂದ್ರೆ ಕ್ಷರವಿಲ್ಲದ್ದು ನಾಶವಿಲ್ಲದ್ರಿಂದ ಹುಟ್ಟಿದೆ. ತಸ್ಮಾತ್ ಸರ್ವಗತಂ ಬ್ರಹ್ಮ, ಹಾಗಾಗಿ ಎಲ್ಲವೂ ಬ್ರಹ್ಮದಲ್ಲೇ ಲೀನವಾಗಿದೆ. ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ, ಈ ಯಜ್ಞ ಅಂತಕ್ಕಂಥದ್ದು ಬ್ರಹ್ಮದಲ್ಲಿ ನಿತ್ಯವಾಗಿ ಇದೆ ಅಂತ ಹೇಳಿ. ನಿತ್ಯ ಅಂತಂದ್ರೆ ಡೈಲಿ ಅಂತ ಒಂದಾದ್ರೆ ತ್ರಿಕಾಲ ಆಬಾಧಿತವಾಗಿರ್ತಕ್ಕಂಥದ್ದು, ಅದಕ್ಕೆ ನಿತ್ಯ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅಂದ್ರೆ ತುಂಬಾ ಹಿಂದೆ ತಗೊಂಡಾಗ್ಲೂ ಇತ್ತು, ಈಗಲೂ ಇದೆ, ತುಂಬಾ ಎಷ್ಟೋ ವರ್ಷಗಳಾದ್ರೂ ಕೂಡ ಇರ್ತಕ್ಕಂಥದ್ದು, ಅದು ನಿತ್ಯ ಅಂತ ಹೇಳಿ ಹೇಳ್ತಾರೆ. ನಾವು ಈ ಲೌಕಿಕದ ಅರ್ಥದಲ್ಲಿ ನಿತ್ಯ ಅಂದ್ರೆ ಡೈಲಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅರ್ಥದಲ್ಲ, ಇಲ್ಲಿ ಯಾವಾಗ್ಲೂ ಇದೆ, ಸರ್ವದಾ ತ್ರಿಕಾಲದಲ್ಲೂ ಇದೆ ಅನ್ನೋ ಅರ್ಥದಲ್ಲಿ ಇಲ್ಲಿ ನಿತ್ಯ ಅಂತಕ್ಕಂಥದ್ದನ್ನ ತಗೊಳ್ಬೇಕಾಗತ್ತೆ. ಏವಂ ಪ್ರವರ್ತಿತಂ ಚಕ್ರ ನಾನುವರ್ತಯತೀಹ ಯಃ ಅಘಾಯುರಿಂದ್ರಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಇಲ್ಲಿ ಏವಂ ಪ್ರವರ್ತಿತಂ ಚಕ್ರಂ, ಈ ಒಂದು ಚಕ್ರವನ್ನ ಯಾರು ತಿಳ್ಕೊಳ್ಳೋದಿಲ್ವೋ, ಅಂದ್ರೆ ಏನೋ ಯಜ್ಞದಿಂದ ಮಳೆ, ಮಳೆಯಿಂದ ಯಜ್ಞ, ಹೀಗೆ ಒಂದಕ್ಕೊಂದು ಸೈಕಲ್ಲು ಹೇಗಿದೆ, ಅದನ್ನು ಯಾರು ತಿಳ್ಕೊಳ್ಳೋದಿಲ್ವೋ ಅವನೇನಾಗ್ತಾನೆ ಅಂತಂದ್ರೆ, ಅಥವಾ ಅನುಸರಿಸಲ್ವೋ ತಿಳ್ಕೊಳ್ಳೋದಿಲ್ವೋ ಅವನು ಏನಾಗ್ತಾನೆ ಅಂದ್ರೆ ಅಘಾಯುರಿಂದ್ರಿಯಾರಾಮ. ಅಘ ಅಂದ್ರೆ ಪಾಪ, ಪಾಪಗಳಿಂದ ಅಥವಾ ಈ ಇಂದ್ರಿಯದಿಂದ ಬರೀ ಪಾಪಕರ್ಮಗಳನ್ನೇ ಮಾಡಿಕೊಂಡು ಆರಾಮೋ ಮೋಘಂ ಪಾರ್ಥ ಸ ಜೀವತಿ. ಆರಾಮ ಅಂತಂದ್ರೆ ಯಾವನು ಇಂದ್ರಿಯಗಳಲ್ಲೇ ವೃತ್ತಿಯನ್ನ ಮಾಡಿಕೊಂಡು, ಕ್ರೀಡೆಯನ್ನ ಆಡ್ಕೊಂಡು, ಅಥವಾ ಆ ವಿಷಯವನ್ನ ಇಂದ್ರಿಯ ಸುಖದಲ್ಲೇ ಮನಸ್ಸನ್ನ ಇಟ್ಕೊಂಡಿರ್ತಾನೋ, ಈ ಜನ್ಮ ಅಂತಕ್ಕಂಥದ್ದು ಮೋಕ್ಷದ ಕಡೆಗೆ ಹೋಗ್ಬೇಕು, ನಾವು ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತೆಲ್ಲ ಹೇಳತ್ತೆ ಶಾಸ್ತ್ರ. ಆ ಇಂದ್ರಿಯ ನಿಗ್ರಹ ಪರಮ ಉತ್ಕೃಷ್ಟವಾದಂತಹ ಕೆಲಸ, ಅದನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದನ್ನು ಮಾಡದೇ ಇದ್ದವನು ಇಂದ್ರಿಯಾರಾಮೋ ಅಂದ್ರೆ ಆ ಇಂದ್ರಿಯಗಳಲ್ಲಿ ರಮತೆ ಇತಿ ಆರಾಮ, ಇಂದ್ರಿಯೈ ಆರಾಮ, ಕ್ರೀಡೆ ಅಂದ್ರೆ ಅದರಲ್ಲೇ ಆಸಕ್ತಿಯನ್ನು ಇಟ್ಕೊಂಡಿರ್ತಾನೆ. ಅಂಥವನು ಏನಾಗ್ತಾನೆ ಮೋಘಂ. ಮೋಘಂ ಅಂತಂದ್ರೆ ವೃಥಾ ಅಂತ ಹೇಳಿ, ಅಂದ್ರೆ ವೇಸ್ಟ್ ಮಾಡ್ತೀಯಾನ ಅವನು ಜೀವನಾನ ಅಂತ ಹೇಳಿ. ಅವನು ಬದುಕಿದ್ರು ಕೂಡ ಏನೋ ಅವನು ಸತ್ತಾಗೆ ಲೆಕ್ಕ. ಯಾಕೆ ಅಂತಂದ್ರೆ ಅವನು ಬರೀ ಸ್ವಾರ್ಥಕ್ಕೆ ಜೀವನ ಮಾಡ್ತಿದ್ದಾಗ ಅವನಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಲ್ವಾ ಸಮಾಜಕ್ಕೆ. ಮನುಷ್ಯ ಬದುಕಿದ್ದಾನೆ ಅಂತಂದ್ರೆ ಅವನು ತನ್ನ ಸ್ವಾರ್ಥ ಅಂತಕ್ಕಂಥದ್ದು ಇರಬೇಕು ಸಹಜ. ಅದೇ ರೀತಿಯಾಗಿ ನಮಗೆ ಕೆಲವು ಕರ್ತವ್ಯಗಳಿದೆ, ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು. ಮತ್ತೆ ಮನುಷ್ಯ ಹುಟ್ಟುತ್ತಾನೆ, 3 ಋಣಗಳ ಜೊತೆಗೆ ಹುಟ್ಟಿರ್ತಾನೆ, ದೇವ ಋಣ, ಪಿತೃಋಣ, ಋಷಿ ಋಣ ಅಂತ ಹೇಳಿ. ಅವೆಲ್ಲವನ್ನು ಕರ್ತವ್ಯ ಅಂತ ಹೇಳಿ ಮಾಡಬೇಕು, ಸಮಾಜಕ್ಕೂ ಮಾಡಬೇಕು ತನ್ನ ಯಥಾಶಕ್ತಿ. ತನ್ನ ಸಂಪಾದನೆಯಲ್ಲಿ ಶಾಸ್ತ್ರ ಅಂತೂ 25% ಕೊಡಬೇಕು ಅಂತ ಹೇಳುತ್ತೆ. 25% ನೀನು ಸಮಾಜಕ್ಕೆ ಕೊಡಬೇಕು, 25 ನಿನ್ನ ಒಂದು ಕ್ಷೇಮಕ್ಕೆ ಉಳಿತಾಯವನ್ನು ಮಾಡಬೇಕು ಅಂತ ಹೇಳಿ, ಇನ್ನ 50 ಉಪಭೋಗಿಸ್ಬೇಕು ಅಂತ ಹೇಳತ್ತೆ. ಪಂಚವಿಂಶತಿ ಧನಂ
ಆಪತ್ಕಾಲ ಅರ್ಥಂ ಪಂಚವಿಂಶತಿ ಸಮಾಜ ಕಾರ್ಯಾರ್ಥಂ ಅರ್ಧಭಾಗಂ ಸ್ವಾರ್ಥಂ ಅಂತ ಹೇಳಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಹೀಗೆ. ಆದರೆ ನಾವು ಅಷ್ಟು ಕೊಡೋಕ್ಕಲ್ಲ. ಒಂದು 10 ಲಕ್ಷ ರೂಪಾಯಿ ಸಂಪಾದನೆ ಇದ್ದಿದ್ರೆ ನಾವು 2.5 ಲಕ್ಷ ರೂಪಾಯಿ ಪ್ರತಿ ವರ್ಷನೂ ಖರ್ಚು ಮಾಡಲಿಲ್ಲ ಅಂದರೂ ಕೂಡ ಯಥಾಶಕ್ತಿ ಎಲ್ಲಿ ಅನ್ನದಾನಗಳಾಗತ್ತೆ, ದೇವತಾ ಪೂಜೆಗಳಾಗತ್ತೆ, ಯಜ್ಞಗಳಾಗತ್ತೆ, ಅಲ್ಲಿ ಯಥಾಶಕ್ತಿ ದಾನವನ್ನು ಕೊಡೋದು, ಅಥವಾ ಯಾರು ಬಡ ವಿದ್ಯಾರ್ಥಿಗಳು ಇರ್ತಾರೆ ಅವರು ಕೊಡೋದು, ವೃದ್ಧರು, ಅಂಗವಿಕಲರು, ಈ ಥರ ಸಮಾಜದಲ್ಲಿ ನಾವು ಕೊಡಬೇಕು ಅಂತಂದರೆ ಅನೇಕ ವಿಧದಲ್ಲಿ ದಾನ ಧರ್ಮಗಳನ್ನು ಮಾಡಬೇಕು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಕೂಡ ನಮ್ಮದು ಒಂದು ಕರ್ತವ್ಯ ಆಗಿರುತ್ತೆ. ಈ ರೀತಿಯಾಗಿ ನಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಬೇಕು. ನಾವೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಾವು ತಿನ್ನೋಕ್ಕಾಗೋದು ಸ್ವಲ್ಪನೇ. ವಯಸ್ಸಾಗ್ತಾ ಆಗ್ತಾ ತಿನ್ನೋದಕ್ಕೆ ಕೆಪಾಸಿಟಿನೂ ಕೂಡ ಕಡಿಮೆ ಆಗುತ್ತೆ. ಎಷ್ಟು ಅಂತ ನೀವು ಉಪಭುಂಜಿಸೋಕ್ಕಾಗತ್ತೆ? ಎಷ್ಟು ಅಂತ ಮಕ್ಳಿಗೆ ಇಡ್ತೀರಾ? ಆ ಮಕ್ಕಳಿಗೆ ಜವಾಬ್ದಾರಿ ಕೊಡಬೇಕು, ವಿದ್ಯೆ ಕೊಡಬೇಕು, ಸಾಮಾಜಿಕ ಕಳಕಳಿಯನ್ನು ಅವರಿಗೆ ತಿಳಿಸ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ಆಸ್ತಿ ಮಾಡಿಟ್ರೆ ಉಪಯೋಗ ಇಲ್ಲ. ಹಾಗಾಗಿ ನಾವು ಎಲ್ಲ ನಮ್ಮ ಒಂದು ಮನುಷ್ಯನ ಕರ್ತವ್ಯಗಳನ್ನು ಕೂಡ ಜೊತೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಶ್ಲೋಕದಿಂದ ಅರ್ಥವನ್ನು ನಾವು ಮಾಡ್ಕೊಳ್ಬೋದು. ಯಜ್ಞ ಅಂತಂದರೆ ಹೇಳಿದಾಗೆ ನಾನು ಅವಲೇ ಒಂದು ಹೋಮದ ಕುಂಡ ಇಟ್ಕೊಂಡು ಹೋಮದಲ್ಲಿ ಆಹುತಿ ಕೊಡೋದೇ ಯಜ್ಞ ಅಲ್ಲ. ಯಾವುದು ಶ್ರದ್ಧೆಯಿಂದ ಮಾಡ್ತೀವೋ ಅದೆಲ್ಲವೂ ಯಜ್ಞವಾಗುತ್ತೆ. ಜಪ ಕೂಡ ಯಜ್ಞ ಅಂತ ಹೇಳಿ ಶ್ರೀಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ. ಅಥವಾ ಸಾಮಾಜಿಕವಾಗಿ ನಾವು ಮಾಡ್ತಕ್ಕಂತಹ ಕರ್ಮಗಳೆಲ್ಲವೂ ಯಜ್ಞವೇ ಆಗುತ್ತೆ. ನೀವು ಮಾಡ್ತಕ್ಕಂತಹ ಆಫೀಸಲ್ಲೋ, ಫ್ಯಾಕ್ಟ್ರಿಲೋ, ಅಥವಾ ಇನ್ನೊಂದು ಏನು ಕೆಲಸ ಮಾಡ್ತೀರೋ ಅದನ್ನು ಶ್ರದ್ಧೆಯಿಂದ ಮಾಡೋದು ಕೂಡ ಅದು ಒಂದು ಯಜ್ಞನೇ. ಒಂದು ಉದಾಹರಣೆಗೆ, ಒಂದೂರಲ್ಲಿ ಒಬ್ಬ ಪಂಡಿತ ಇರ್ತಾನೆ. ಆ ಪಂಡಿತನಿಗೆ ಒಬ್ಬ ಮಗ ಇರ್ತಾನೆ. ಯಾರೋ ಒಬ್ಬ ಒಂದ್ಸತಿ ಬಡ ರೋಗಿ ಬರ್ತಾನೆ, ಸ್ವಾಮಿ ನನಗೆ ತುಂಬ ಕೆಮ್ಮಾಗ್ಬಿಟ್ಟಿದೆ, ಏನು ಮಾಡಿದ್ರು ಹೋಗ್ತಾ ಇಲ್ಲ, ಯಾರು ಔಷಧಿ ಕೊಡಿ ದಯವಿಟ್ಟು ಅಂತ ಹೇಳಿ ಬೇಡ್ಕೊಳ್ತಾನೆ. ಆ ಬೇಡ್ಕೊಂಡಾಗ ಆ ಪಂಡಿತ ಒಳ್ಳೆಯವನು. ಪಂಡಿತನ ಮಗನಿಗೆ ಹೇಳ್ತಾನೆ, ನೋಡ ಇವ್ರಿಗೆ ಯಾವ್ದಾದ್ರು ಒಂದು ಗಿಡಮೂಲಿಕೆ ನೀನು ಕಲ್ತಿದೆಯಲ್ಲ ಮಾಡಿಕೊಡು ಅಂತ ಹೇಳ್ತಾನೆ. ಮಗ ಚಿಕ್ಕ ವಯಸ್ಸು, ಇನ್ನೂ ಅಷ್ಟು ಜ್ಞಾನ ಪರಿಪಕ್ವವಾಗಿರಲ್ಲ. ಹಿತ್ತಲಿನಲ್ಲಿ ಅನೇಕ ವಿಧವಾದಂತಹ ಔಷಧಿ ಸಸ್ಯಗಳು ಇರುತ್ತೆ. ಇವನು ಕೋಪದಲ್ಲಿ ಅಪ್ಪ ಹೇಳಿದಾನೆ, ಮಾಡದೇ ಇರೋಕ್ಕೂ ಆಗಲ್ಲ, ಮಾಡೋಕ್ಕೂ ಮನಸ್ಸಿಲ್ಲ. ಹಾಗಾಗಿ ಶ್ರದ್ಧೆ ಇಲ್ಲದೇನೆ ಯಾವುದೋ ಕೋಪದಲ್ಲಿ ಕೈ ಸಿಕ್ಕಿದ್ದೆ ಒಂದಿಷ್ಟು ಗಿಡಮೂಲಿಕೆಗಳನ್ನ ಕಿತ್ತು ಅರಿದ್ಬಿಟ್ಟು ಹೋಗು ಅಂತ ಹೇಳಿ ಕೊಟ್ಬಿಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವನ ಪಾಪ ಅದನ್ನೇ ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ, ಸ್ವಾಮಿ ಧನ್ಯವಾದ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಯಾಕೆಂದ್ರೆ ಬಡವ, ಅವನು ದುಡ್ಡು ಕೊಡೋಕ್ಕೂ ಇರೋದಿಲ್ಲ. ಹೋಗಿ ಔಷಧಿನ ತಗೊಳ್ತಾನೆ. ಅವನು ಔಷಧಿ ಕೊಟ್ಟಿರೋದ್ರಿಂದ ವಾಸಿ ಆಗತ್ತೆ ಅಂತಕ್ಕಂತಹ ಒಂದು ಶ್ರದ್ಧೆ ನಂಬಿಕೆಯಿಂದ ತಗೊಳ್ತಾನೆ. ತಗೊಂಡಾಗ ಅವನಿಗೆ ಸ್ವಲ್ಪ ದಿವಸಗಳಲ್ಲೇನೆ ಗುಣ ಆಗ್ತಾ ಬರುತ್ತೆ. ಆಮೇಲೆ ಒಂದು ದಿವಸ ಪೂರ್ತಿ ಗುಣ ಆಗುತ್ತೆ. ಅದೇ ರೀತಿಯಾದಂತಹ ಕಾಯಿಲೆ ಅದೇ ಊರಿನ ಇನ್ನೊಬ್ಬ ಯಾರಿಗೋ ಸಾಹುಕಾರಂಗಿರುತ್ತೆ. ಅವನಿಗೆ ಹೇಳ್ತಾನೆ, ನೋಡಿ ಈ ಥರ ಪಂಡಿತರು ಮನೆಯಲ್ಲಿ ಒಳ್ಳೆ ಔಷಧಿ ಕೊಟ್ಟರು, ನನಗೆ ಆರೋಗ್ಯ ಸರಿ ಹೋಯ್ತು ಅಂತ ಹೇಳಿ. ಯಾರದು ಅಂತ ಹೇಳ್ತಾನೆ. ನಾನು ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಬನ್ನಿ ಅಂತ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಹೇಳ್ತಾರೆ, ಸ್ವಾಮಿ ನನಗೆ ಔಷಧಿ ಕೊಟ್ಟಿದ್ರಲ್ಲ, ನಿಮ್ಮಿಂದ ನನಗೆ ಭಾಳ ಉಪಕಾರ ಆಯಿತು. ಇವ್ರು ದೊಡ್ಡ ಸಾಹುಕಾರರು, ಇವ್ರಿಗೂ ಸಮಸ್ಯೆ, ಅದೇ ಸಮಸ್ಯೆ ಇದೆ. ಇವ್ರಿಗೆ ಔಷಧಿ ಕೊಟ್ಟರೆ ಅವರು ನಿಮಗೆ ಹೇರಳವಾಗಿ ಧನವನ್ನು ಕೊಡ್ತಾರೆ ಅಂತ ಹೇಳಿ. ಆಗ ಮಗನ್ನ ಮತ್ತೆ ಕರೆದು ಹೇಳ್ತಾನೆ ಪಂಡಿತ, ನೋಡೋ ಇವನಿಗೆ ಕೊಟ್ಟಿದ್ದೆಲ್ಲ ಔಷಧಿ, ಅದೇ ಔಷಧಿ ಇವ್ರಿಗೂ ಮಾಡಿಕೊಡು, ಅವ್ರಿಗೆ ನಮಗೆ ಧನ ಸಿಕ್ಕತ್ತೆ. ಅವಶ್ಯ ಹಣ ಅನ್ನತಕ್ಕಂಥದ್ದು ಅವಶ್ಯಕವೇ, ಅದರಲ್ಲಿ ಏನು ಸಂದೇಹನೇ ಇಲ್ಲ. ಅವಾಗ ಅವನಿಗೆ ಭಾಳ ಬೇಸರ ಆಗುತ್ತೆ ಮಗನಿಗೆ. ಯಾಕೆಂದರೆ ನಾನು ಯಾವ್ದು ಹಾಕದೆ ಔಷಧಿನ ನನಗೆ ಜ್ಞಾಪಕ ಇಲ್ಲ. ಕೋಪದಲ್ಲಿ ಯಾವ್ದು ಸಿಕ್ಕಿದ್ದನ್ನು ಕಿತ್ಬಿಟ್ಟು ಹಾಕದೆ, ಆ ಶ್ರದ್ಧೆ ಅಂತಕ್ಕಂಥದ್ದು ಇಲ್ಲದೆ ಮಾಡಿದ್ರಿಂದ ನಾನು ಇವತ್ತಿನ ದಿವಸ ನನಗೆ ಯಾವುದು ಮೂಲಿಕೆಗಳು ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಹಾಗೆ ಮಾಡ್ತಕ್ಕಂತಹ ಕರ್ಮದಲ್ಲಿ ಶ್ರದ್ಧೆ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ಒಂದಲ್ಲ ಒಂದಿನ ಫಲ ಅಂತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ಯಾವುದೇ ಕಾರ್ಯವನ್ನು ನಾವು ಶ್ರದ್ಧೆಯಿಂದ ಮಾಡೋಣ.
ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೌ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ.